ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಣ್ಣೆ ಹಾಗೂ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮನೆಯಲ್ಲಿ ಒಂದಿನಕ್ಕೆ 2 ಲೀಟ್ರ್ ಹಾಲು ತೊಗೋತೀನಿ. ಹಾಲು ಕಾಯಿಸ್ತೀನಲ್ವ, ಕಾಯಿಸಿದಾಗ ಕೆನೆ ಕಟ್ಟುತ್ತಲ್ವ, ಆ ಕೆನೆನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ನಂದು 2 ಲೀಟ್ರದ್ದು ಒಂದು ಪಾತ್ರೆ ಇದೆ. ಸೊ ಈ ಪಾತ್ರೆಯಲ್ಲಿ ತುಂಬ ಆಗೋಷ್ಟು ಕೆನೆ ಮಾತ್ರ ಸೇರಿಸಿರೋದು. ಅದು ಕೆನೆಯಲ್ಲಿ ಸ್ವಲ್ಪ ಹಾಲಿನ ಅಂಶ ಇರುತ್ತಲ್ವ, ಅದು ತಳದಲ್ಲಿ ಇರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ದಿನಾನೂ ಕಲೆಕ್ಟ್ ಮಾಡ್ಕೊತ ಇಟ್ಕೋಬೇಕು. ಏನು ಅಂತಂದರೆ ವಾರಕ್ಕೆ 15 ದಿನಕ್ಕೆ ಒಂದು ಸರ್ತಿ ಅದಕ್ಕೆ ಸ್ವಲ್ಪ ಏನಾದರೂ ಮೊಸರು ಅಥವಾ ಏನಾದರೂ ಹಾಕಬಹುದು. ಹಾಕ್ದಲ್ಲೇ ಹಾಗೇ ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡ್ರೂ ಚೆನ್ನಾಗೇ ಆಗುತ್ತೆ. ಏನು ಒಂಚೂರು ಕಹಿ ಆಗೋಲ್ಲ ಬೆಣ್ಣೆ. ಈ ಥರ ಕೆನೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರೋದನ್ನ ಒಂದು ದೊಡ್ಡ ಪಾತ್ರೆಗೆ ವರ್ಗಾವಣೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದೇ ಪಾತ್ರೆ, ಇವಾಗ ಯಾವುದ್ರಲ್ಲಿ ಕೆನೆ ಕಲೆಕ್ಟ್ ಮಾಡ್ಕೊಂಡಿದ್ವೋ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನು ಒಂಚೂರು ಬೆಚ್ಚಗೆ ಮಾಡಿಬಿಟ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಥಂಡಿಗಾಲದಲ್ಲಿ ಮಾಡುವಾಗ ಈ ಟ್ರಿಕ್ ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗಿ ಬೆಣ್ಣೆ ಬೇಗ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ, ಅತಿ ಬಿಸಿ ಮಾಡಬೇಡಿ, ಆಮೇಲೆ ಒಡೆದೋದಂಗೆ ಆಗುತ್ತೆ ಕೆನೆ ಎಲ್ಲ. ಆ ಥರ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಆ ನೀರನ್ನ ಸೇರಿಸ್ಕೊಂಬಿಟ್ಟು 1 ಲೀಟ್ರಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಇವಾಗ. ಆಮೇಲಿಂದ ಫಸ್ಟಿಗೆ ಒಂಚೂರು ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಿದ್ಮೇಲಿಂದ ಮತ್ತೆ ಇನ್ನೂ ಒಂದು ರೌಂಡು 1 ಚೊಂಬಷ್ಟು ತಿರ್ಗಾ 1/4 ಚೊಂಬಷ್ಟು ನೀರನ್ನ ಮತ್ತೆ ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪ ತೆಳುವಾಗಿ ನೀರು ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಬೆಣ್ಣೆ ಬೇಗ ತೆಗಿಬಹುದು. ಆಮೇಲೆ ಈ ಥರ ಒಂದು ಬೀಟರ್ ಸಹಾಯದಿಂದ ಬೀಟ್ ಮಾಡ್ತಾ ಹೋಗಬೇಕು. ನನಗೆ ಇಷ್ಟನ್ನು ಬೀಟ್ ಮಾಡೋದಕ್ಕೆ ಒಂದು 2 ಲೀಟ್ರು ಕೆನೆಯಿಂದ ನನಗೆ ಬೀಟ್ ಮಾಡಿ 1/4 kg ತನಕ ಬೆಣ್ಣೆ ಸಿಗುತ್ತೆ. ಇಷ್ಟನ್ನು ಬೀಟ್ ಮಾಡೋಕ್ಕೆ ನನಗೆ ಒಂದೊಂದು ಸತಿ 10 ನಿಮಿಷ, ಒಂದೊಂದು ಸತಿ 15 ನಿಮಿಷ ಬೇಕಾಗುತ್ತೆ. ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೀಡನ್ನ ಜಾಸ್ತಿ ಇಟ್ಕೊಳ್ಳಿ. 1, 2 ಅಥವಾ 3 ಸ್ಪೀಡಲ್ಲಿ ಇಟ್ಕೊಂಡು ಮಾಡೋದು ಒಳ್ಳೆಯದು. ತುಂಬ ಕಮ್ಮಿ ಸ್ಪೀಡ್ ಇಟ್ಕೊಂಡ್ರೆ ನೀವು ಕೈಯಲ್ಲಿ ಕಡ್ದಂಗೆ ತುಂಬ ನಿಧಾನ ಆಗಿಬಿಡುತ್ತೆ. ಸೊ ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಕಡಿಬೇಕು. ಇದನ್ನು ಕಡಿಯೋವಾಗ ಏನು ಅಂತಂದರೆ ಸ್ವಲ್ಪ ಕೆನೆ ಪಾತ್ರೆಯಲ್ಲಿ ಕೆನೆ ಕಮ್ಮಿ ಇರುತ್ತಲ್ವ, ಆವಾಗ ಜಾಸ್ತಿ ಸಿಡಿಯುತ್ತೆ. ಕೆನೆ ಎಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ತಾ ಸ್ವಲ್ಪ ಅದು ಸಿಡಿಯೋದು ಕಮ್ಮಿ ಆಗುತ್ತೆ. ಬೀಟರ್ ಉಪಯೋಗಿಸಿ ಗೊತ್ತಿಲ್ಲ ಅಂತಂದರೆ ಇದೆಲ್ಲ ಟ್ರಿಕ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಬೀಟರ್ ಇಲ್ಲಪ್ಪ ನಮ್ಮ ಹತ್ರ ಅಂತಂದರೆ ನೀವು ಕೈಯಲ್ಲಿ ಕಡ್ಗೋಲಲ್ಲೂ ಕಡಿಬಹುದು. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಈ ಥರ ಸ್ವಲ್ಪ ಬೆಚ್ಚಗಿರೋ ನೀರು ಸೇರಿಸೋದ್ರಿಂದ ಬೇಗ ಬರುತ್ತೆ. ನೋಡಿ, ಫಸ್ಟು ಕೆನೆ ಎಲ್ಲ ಮೇಲೆ ಒಂದು ನೊರೆ ಥರ ಆಗುತ್ತೆ. ಮೊದಲಿಗೆ ನೋಡಿ, ಈ ಥರ ಒಂಥರ ನೊರೆ ಥರ ಬರುತ್ತೆ. ಮಜ್ಜಿಗೆ ಥರ ಕಾಣಿಸ್ಬೇಕು ನೀವು ಕಡಿಯೋವಾಗ. ಫಸ್ಟಿಗೆ ಅದು ಹಾಲೇ ಹಾಕಿದ್ರೂ, ನಾವು ಬರೀ ಕೆನೆನೇ ಹಾಕಿದ್ರೂ ಅದು ಕಡಿಯೋವಾಗ ಮಜ್ಜಿಗೆ ಥರ ಕಾಣಿಸ್ಬೇಕು. ನೋಡಿ, ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಕಡಿಬೇಕು. ಚೆನ್ನಾಗಿ ಕಡ್ಕೊತ ನಿಮಗೆ ಗ್ರ್ಯಾಜುವಲಾಗಿ ಈ ನೊರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಅಲ್ಲಿ ಇವಾಗ ನೊರೆ ಸ್ವಲ್ಪ ಕ್ವಾಂಟಿಟಿ ನೊರೆದು ಜಾಸ್ತಿ ಆಗ್ತಾಯಿದೆ. ಇದೇ ಥರ ಕಡಿತಾ ನಿಮಗೆ ಬೆಣ್ಣೆ ಬರೋದು. ಸ್ವಲ್ಪ ಪೇಷನ್ಸ್ ಬೇಕು. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಕ್ಕೆ ಸಾಮಾನ್ಯವಾಗಿ ಕೈಯಲ್ಲಿ ಕಡಿಯೋದಾದರೆ 1-1.5 ಗಂಟೆ ಎಲ್ಲ ತಗೊಳುತ್ತೆ. ಸೊ ಈ ಥರ ಬೀಟರಲ್ಲಿ ಮಾಡೋದು ಬಹಳ ಈಸಿ. ಸೊ ಈ ಟೆಕ್ನಿಕ್ಕು ನೀವು ಫಾಲೋ ಮಾಡೋದು ನಾನು ಸಜೆಸ್ಟ್ ಮಾಡ್ತೀನಿ. ಮಿಕ್ಸಿನಲ್ಲಿ ಹಾಕೋದಾದರೆ ಏನಾಗುತ್ತೆ ಅಂತಂದರೆ ಮಿಕ್ಸಿಗೆ ಇಷ್ಟೇ ಹಾಕ್ಕೋಬೇಕು, ಜಾಸ್ತಿ ಕ್ವಾಂಟಿಟಿ ಹಾಕೋಕ್ಕಾಗಲ್ಲ. ಆಮೇಲೆ ಅದಕ್ಕೆ ಮಿಕ್ಸಿ ಒಳಗಡೆ ಹಾಕೋದು, ಮಿಕ್ಸಿಯಿಂದ ತೆಗಿಯೋದು, ಇದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ದೊಡ್ಡ ಪಾತ್ರೆ ಇಟ್ಕೊಂಡ್ಬಿಡ್ತೀನಿ. ಇದು ಒಂದು ಸುಮಾರು ದೊಡ್ಡ ಪಾತ್ರೆ, ಇದು ಒಂದು 10 ಲೀಟ್ರು 8 ಲೀಟ್ರ್ ಮೇಲೇ ಹಿಡಿಯುವಂಥ ಪಾತ್ರೆ ಇದು. ಸೊ ಈ ಪಾತ್ರೆಯಲ್ಲಿ ನಾನು ಕಡ್ಕೋತೀನಿ ಬೆಣ್ಣೆನ. ಯಾವಾಗಲೂ ಅಷ್ಟೇ, ನೀವು ಅಷ್ಟೇ ಅಕಸ್ಮಾತ್ ನೀವು ಬೆಣ್ಣೆ ಕಡಿಯುವಾಗ ಸಣ್ಣ ಪಾತ್ರೆ ತೊಗೋಬೇಡಿ, ದೊಡ್ಡ ಪಾತ್ರೆ ತೊಗೊಂಡು ನೀಟಾಗಿ ಕಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಸಿಯಾಗೂ ಮಾಡ್ದಂಗೆ ಆಗುತ್ತೆ, ತುಂಬ ಟೈಮು ಸ್ಪೆಂಡ್ ಮಾಡಬೇಕಾಗಿ ಬರಲ್ಲ. ಆಮೇಲೆ ಮನೇಲಿ ಮಾಡಿದ್ದು ಬೆಣ್ಣೆ, ಮನೇಲಿ ಮಾಡಿದ ತುಪ್ಪ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತಲ್ವ. ನಾನು ಏನು ಅಂತಂದರೆ ಪ್ಯಾಕೆಟ್ ಹಾಲು ಕೊಳ್ಳಲ್ಲ. ನನಗೆ ಹಾಲು ನಾನು ಕೊಂಡ್ಕೊತೀನಿ, ಸಪ್ರೇಟು ಬೇರೆ ಬರ್ತಾರೆ ಹಾಲು ಹಾಕೋಕ್ಕೆ, ಅವ್ರ ಹತ್ರ ಕೊಂಡ್ಕೊತೀನಿ. ಆ ಕೆನೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಪ್ಯಾಕೆಟ್ ಹಾಲು ತೊಗೊಳ್ಳೋದಾದರೆ ಪ್ಯಾಕೆಟ್ ಹಾಲಲ್ಲೂ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಪ್ಯಾಕೆಟ್ ಹಾಲು ತೊಗೊಳ್ಳೋದಾದರೆ ನೀವೇನು ಗಮನಿಸ್ಬೇಕಪ್ಪ ಅಂತಂದರೆ ಆರೆಂಜ್ ಕಲರು ಅಥವಾ ರೆಡ್ ಕಲರ್ದು ಆ ಥರದ ಪ್ಯಾಕೆಟ್ ತೊಗೊಳ್ಳಿ. ಸ್ವಲ್ಪ ಅದರಲ್ಲಿ ಕ್ರೀಮ್ ಕಂಟೆಂಟ್ ಇರೋವಂಥದ್ದನ್ನು ತೊಗೊಳ್ಳಿ. ಸ್ವಲ್ಪ ಬ್ಲೂನಲ್ಲಾದರೆ ಸ್ವಲ್ಪ ಕಂಟೆಂಟ್ ಕಮ್ಮಿ ಇರುತ್ತೆ, ಹಾಗಾಗಿ ಕೆನೆ ಅಷ್ಟಾಗಿ ಬರಲ್ಲ. ನೋಡಿ, ಈ ಥರ ಕಡಿತಾ ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇದೆ ಸ್ವಲ್ಪ ಬೆಣ್ಣೆ ಫಾರ್ಮ್ ಆದಂಗೆ ಕಾಣಿಸ್ತಾ ಇದೆ. ಪೂರ್ತಿ ಏನು ಅಂತಂದರೆ
ನೀರಿನಂಶ ಅಥವಾ ಮಜ್ಜಿಗೆ ಅಂಶ ಸಪ್ರೇಟಾಗಿ, ಬೆಣ್ಣೆ ಅಂಶ ಸಪ್ರೇಟಾಗಿ, ಅದು ಎರಡೂ ಬೆಣ್ಣೆ ಮೇಲೆ ಗಟ್ಟಿಯಾಗಿ ತೇಲಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ನೀವು ಕಂಟಿನ್ಯೂಸ್ ಆಗಿ ಕಡಿತಾ ಹೋಗಬೇಕು. ಇದು ಬಹಳ ಮುಖ್ಯ. ಮಧ್ಯದಲ್ಲಿ ನಿಲ್ಲಿಸೋದು ಅಥವಾ ಇನ್ನೂ ಬರಲೇ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗೋದು ಮಾಡೋಕ್ಕೆ ಹೋಗಬೇಡಿ. ಏನು ಅಂದರೆ ಸ್ವಲ್ಪ ಹೊತ್ತು ತಗೊಳತ್ತೆ ಅದು. ಅಕಸ್ಮಾತ್ ನಿಮಗೆ ಬರ್ತಾ ಇಲ್ಲಪ್ಪ ಕೆನೆ ಬೆಣ್ಣೆ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಕಡಿಬೇಕು. ಆವಾಗ ಸ್ವಲ್ಪ ಬರುತ್ತೆ. ಅದಾದಮೇಲಿಂದ ಫಸ್ಟಿಗೆ ನಾನು ತೋರಿಸ್ದೆ ಅಲ್ವಾ, ಒಂಚೂರು ಬೆಚ್ಚಗಿರೋ ನೀರು ಹಾಕೋದನ್ನ. ಇವಾಗ ಅದರ ಆಪೋಸಿಟ್ಟು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಸೊ ಇವೆಲ್ಲ ಟ್ರಿಕ್ಸ್ ಏನಕ್ಕೆ ಅಂತಂದರೆ ನಿಮಗೆ ಈಸಿಯಾಗಿ ಬೆಣ್ಣೆ ತೆಕ್ಕೊಳ್ಳೋಕ್ಕಾಗಲಿ ಅಂತಂದ್ಬಿಟ್ಟು. ನೋಡಿ, ಐಸ್ ಕ್ಯೂಬ್ ಸೇರಿಸ್ಬಿಟ್ರೆ ಬೇಗನೆ ಬರುತ್ತೆ. ನೀವು ಅಕಸ್ಮಾತ್ ಬೇಸಿಗೆನಲ್ಲಿ ಬೆಣ್ಣೆ ಕಡಿತಾ ಇದ್ದೀರಾ ಅಂತ ಅನ್ನೋದಾದರೆ ನೀವು ಫಸ್ಟಿಗೆ ಬೆಣ್ಣೆ ಕಡಿಯೋಕ್ಕೆ ಹಾಕ್ಕೊಳ್ಳುವಾಗಲೇ ಫ್ರಿಜ್ಜಿಂದ ತೆಗೆದಿಟ್ಕೊತೀರಲ್ವ, ಆವಾಗಲೇ ಮಾಮೂಲಿ ನೀರು ಹಾಕ್ಕೊಳ್ಳಿ. ಮಾಮೂಲಿ ಬಿಸಿನೀರು ಹಾಕೋಕ್ಕೆ ಹೋಗಬೇಡಿ. ಬಿಸಿನೀರು ಹಾಕ್ಬಿಟ್ರೆ ಕರಗಿಬಿಡುತ್ತೆ ಬೆಣ್ಣೆ ಎಲ್ಲ ಬೇಸಿಗೆನಲ್ಲಿ ಹಾಕಿದ್ರೆ. ಥಂಡಿಗಾಲದಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕ್ಬೋದು. ಬೇಸಿಗೆಗಾಲದಲ್ಲಿ ಕಡಿಯುವಾಗ ಸ್ವಲ್ಪ ಮಾಮೂಲಿ ರೂಮ್ ಟೆಂಪ್ರೇಚರ್ ನೀರನ್ನ ಹಾಕ್ಕೊಳ್ಳಿ. ಆಮೇಲಿಂದ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋದು ಅಥವಾ ಐಸ್ ನೀರು ಹಾಕ್ಕೊಳ್ಳೋದು ಹಾಕ್ಕೊಂಡು ಕಡ್ಕೋಬೇಕು. ಓಕೆನಾ? ಅದೇ ಚಳಿಗಾಲದಲ್ಲಾದರೆ ಬೆಚ್ಚಗಿರೋ ನೀರು ಹಾಕ್ಬಿಟ್ಟು ಆಮೇಲೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಒಂದೊಂದು ವೆದರಿಗೆ ತಕ್ಕನಾಗಿ ನಾವು ಬೆಣ್ಣೆ ಕಡಿಯೋ ರೀತಿನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆವಾಗಲೇ ಅದು ಚೆನ್ನಾಗೂ ಬರೋದು, ಬೇಗನೂ ಆಗುತ್ತೆ. ಕೆಲವು ಸತಿ ಇದೇ ಸ್ಟೇಜಲ್ಲಿ ನೀವು ಬೀಟರಲ್ಲೇ ಕಡಿತಾ ಇದ್ರೂ ವಾಟರ್ದು ಟೆಂಪ್ರೇಚರ್ ನೀವು ಚೆಕ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಬೀಟರಲ್ಲಿ ಕಡ್ದಿದ್ದು ಏನೂ ಉಪಯೋಗ ಆಗೋಲ್ಲ. ನೋಡಿ, ಇವಾಗ ನೋಡಿ ಕೆನೆ ಸಪ್ರೇಟಾಗಿ ಬೆಣ್ಣೆ ಆಗ್ತಾ ಇರೋದು, ಬೆಣ್ಣೆ ತೇಲ್ತಾ ಇರೋದು ಗೊತ್ತಾಗ್ತಾ ಇದೆ ಅಲ್ವಾ? ಈ ಥರ ಆಗಬೇಕು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು, ಚೆನ್ನಾಗಿ ಕಡಿಬೇಕು. ಇದು ಎರಡೇ ಟ್ರಿಕ್ಕು. ನೀವು ಬಿಸಿನೀರು ಹಾಕಬೇಕಾ, ತಣ್ಣೀರು ಹಾಕಬೇಕಾ, ಯಾವ ಟೈಮಲ್ಲಿ ಏನನ್ನು ಹಾಕಬೇಕು ಅನ್ನೋದನ್ನು ಮಾತ್ರ ನೀವು ಗಮನಿಸ್ಕೋಬೇಕು. ಫಸ್ಟಿಗೆ ಹಾಕುವಾಗ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿದ್ದೀನಿ. ಬೇಸಿಗೆಯಲ್ಲಿ ಕಡ್ದಾಗ ಬೇರೆ ಥರ ಕಡೀರಿ. ತುಂಬ ಬಿಸಿಲಿಲ್ದಲೇ ಇರೋ ಟೈಮಲ್ಲಿ ಕಡ್ದಿದ್ದೀನಿ ನಾನು. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡಿಬಿಟ್ಟು ಹಾಕಿದ್ದೀನಿ. ಬೇಸಿಗೆನಲ್ಲಾದರೆ ಫುಲ್ ತಣ್ಣಗಿರೋ ನೀರನ್ನೇ ಸೇರಿಸ್ಕೊಳ್ಳಿ, ಅಥವಾ ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರನ್ನ ಸೇರಿಸ್ಕೊಂಡ್ರೂ ಬೇಗನೆ ಬರುತ್ತೆ ಬೆಣ್ಣೆ. ನೋಡಿ, ಈ ಥರ ಕಡಿತಾ ಇದ್ದಂಗೆ ನೋಡಿ ಆ ಕಲರು, ನೀವು ಏನು ಅರಿಶಿನ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ನೋಡಿ, ಕಡಿತಾ ಇದ್ದಂಗೆ ಯಾವಾಗ ಕೆನೆಯಿಂದ ಬೆಣ್ಣೆ ಸಪ್ರೇಟ್ ಆಗ್ತಾ ನೀರು ಸಪ್ರೇಟ್ ಆಗ್ತಾ ಹೋಗುತ್ತೆ, ಆವಾಗ ಆಟೋಮೆಟಿಕಲಿ ಅದು ಯೆಲ್ಲೋ ಕಲರ್ ಬಂದುಬಿಡುತ್ತೆ. ಆಮೇಲೆ ನೀರು ಹಾಕೋದು ಅಷ್ಟೇನೆ, ಸ್ವಲ್ಪ ಕೈ ಬಿಟ್ಟು ಧಾರಾಳವಾಗಿ ನೀರು ಹಾಕೋಬೇಕು. ನಾನು ಕಡಿಯೋ ಇದ್ರದ್ದು ಬೆಣ್ಣೆದು ಮಜ್ಜಿಗೆ ಇರುತ್ತಲ್ವ, ಈ ಮಜ್ಜಿಗೆ ಒಂದೇ ಒಂದು ಚೂರು ಕಹಿ ಇರಲ್ಲ. ಏನು ಮೇಯ್ನ್ ಅಂತಂದರೆ ನಾನು ಫ್ರಿಜ್ಜಿನ ತೆಗೆದು ಯಾವಾಗಲೂ ಆಚೆ ಇಡೋದೇ ಇಲ್ಲ. ಫ್ರಿಜ್ಜನ್ನು ತೆಗಿತೀನಿ, ಕೆನೆ ಹಾಕ್ತೀನಿ, ವಾಪಸ್ ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಸೊ ಅದು ತುಂಬ ಮುಖ್ಯ. ನೀವು ಕೆಲವು ಸತಿ ಏನಾಗುತ್ತೆ ಅಂತಂದರೆ ಆ ಕೆನೆ ಈ ಕೆನೆ ಅಂತೆಲ್ಲ ಸೇರಿಸೋದು, ಹಳೆ ವಾಸನೆ ಬಂದಿರೋಂಥ ಕೆನೆ ಸೇರಿಸೋದು ಅಥವಾ ಆ ಥರ ಎಲ್ಲ ಮಾಡಿಕೊಂಡ್ರೆ ಬೆಣ್ಣೆ ಚೆನ್ನಾಗಾಗಲ್ಲ. ಸೊ ಈ ಥರ ನೀವು ಕಡ್ಕೊಂಡ್ರೆ ಈ ಬೆಣ್ಣೆಯಿಂದ ಬಂದಿರೋಂಥ ಮಜ್ಜಿಗೆನೂ ನಾವು ಉಪಯೋಗಿಸೋಕ್ಕೆ ಬರುತ್ತೆ. ನೋಡಿ, ಎಷ್ಟು ಥಿಕ್ಕಾಗಿರೋಂಥ ಬೆಣ್ಣೆ ರೆಡಿ ಆಗೋಯ್ತು. ಇದನ್ನು ನೋಡಿ, ಬೀಟರಿಂದ ಇದನ್ನು ವಿಸ್ಕನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟು ಅದರಿಂದನೂ ಬೆಣ್ಣೆ ಎಲ್ಲದನ್ನು ತೆಕ್ಕೊಂಬಿಡ್ತೀನಿ. ಸುಮಾರು ಬೆಣ್ಣೆ ಬರುತ್ತೆ. ನೀವು ಇಷ್ಟಾದಮೇಲಿಂದ ನಿಲ್ಲಿಸ್ಬಿಡ್ಬೇಕು. ಅತಿಯಾಗಿ ಕಡಿಯೋ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಕಡೆ ಒಂದು ಮುದ್ದೆ ಆಗಿದೆ ನೋಡಿ, ಅಷ್ಟಾಗೋವರೆಗೂ ಕಡ್ಕೊಂಡ್ರೆ ಸಾಕಾಗತ್ತೆ. ಇದೇನು ಇಷ್ಟೊಂದು ತೆಳ್ಳುವಾಗಿದೆಯಲ್ಲ ಅಂತ ಅನ್ಸಿದ್ರೆ ಆ ಮಜ್ಜಿಗೆನೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಒಂದೇ ಒಂದು ಹನಿ ಮಜ್ಜಿಗೆನೂ ವೇಸ್ಟ್ ಮಾಡಲ್ಲ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಗೆ ನಾವು ಕುಡಿತೀವಿ. ಇಲ್ಲ ಅಂತಂದರೆ ಮಜ್ಜಿಗೆ ಹುಳಿ ಮಾಡುವಾಗ ಅಥವಾ ಸುಮ್ಮನೆ ಕುಡಿಯೋಕ್ಕೂ ತುಂಬ ರುಚಿಯಾಗಿರುತ್ತೆ. ಹಾಯಾಗಿ ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳೋರು ಹಾಕೋಬೋದು. ನಾವಂತೂ ಏನನ್ನೂ ಹಾಕ್ಕೊಳ್ಳಲ್ಲ, ಹಾಗೆ ತುಂಬ ರುಚಿಯಾಗುತ್ತೆ. ನೋಡಿ, ಒಂದೊಂದು ಕೈನಲ್ಲಿ ಹೀಗೆ ತೆಕ್ಕೊಂಡು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಟ್ರಿಕ್ ಉಪಯೋಗಿಸ್ಬೇಕು. ಏನಪ್ಪ ಅಂತಂದರೆ, ನೀವು ಇವಾಗ ಬೆಣ್ಣೆ ಕಡ್ದುಬಿಡ್ತೀರಾ, ಅದನ್ನು ಹಾಗೆ ತೆಗೆದುಬಿಟ್ಟು ಕಾಯಕ್ಕೆ ಇಟ್ಬಿಟ್ರೆ, ತುಪ್ಪ ಮಾಡೋಕ್ಕೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಬೆಣ್ಣೆನಲ್ಲಿ ಸ್ವಲ್ಪ ಒಂಥರ ಗಲೀಜು ಅಂತ ಹೇಳೋಕ್ಕಾಗಲ್ಲ. ಅದೊಂಥರ ಒಂಥರ ಟೆಕ್ಸ್ಚರ್ ಇರುತ್ತೆ ಅದರಲ್ಲಿ. ಆ ಗಸಿ ತಳದಲ್ಲಿ ಕೂರುತ್ತೆ ನೋಡಿ, ಅದು ಯಾವಾಗಾದ್ರೂ ಅದು ವೇಸ್ಟೇ, ಅದನ್ನೇನು ಉಪಯೋಗ್ಸೋಕ್ಕೆ ಬರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಬೆಣ್ಣೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತೆಕ್ಕೋತೀನಲ್ವಾ, ಅದನ್ನು ಆ ಬೆಣ್ಣೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೊಂದು 2-3 ಸತಿ ಕ್ಲೀನಾಗಿ ತೊಳ್ಕೊಬೇಕು. ಆ ತೊಳ್ಕೊಂಡಾಗ ಅದರಲ್ಲಿರೋ ಗಲೀಜೆಲ್ಲ ಹೋಗ್ಬಿಡತ್ತೆ. ಆಮೇಲೆ ಬರೀ ಪ್ಯೂರ್ ಬೆಣ್ಣೆ ಸಿಗುತ್ತೆ. ಪ್ಯೂರ್ ಬೆಣ್ಣೆನ ನೀವು ಕಾಯಿಸಿದಾಗ ಆ ಗಸಿ ಕೂರುತ್ತಲ್ವ ತಳದಲ್ಲಿ, ಆ ಗಸಿ ತುಂಬ ಕಮ್ಮಿ ಸಿಗುತ್ತೆ. ನೋಡಿ, ಈ ಥರ ಸ್ವಲ್ಪ ಒಳಗಿಂದ ಎಲ್ಲ ಕಿವುಚ್ಕೊತ ಬೆಣ್ಣೆನ ಕ್ಲೀನ್ ಮಾಡ್ಕೋಬೇಕು.
ಈ ನೀರನ್ನ ನೀವು ಡೈರೆಕ್ಟಾಗಿ ಸಿಂಕಿಗೆ ಹಾಕ್ಬೋದು, ಇಲ್ಲ ಗಿಡಗಳಿದೆ ಅಂತಂದರೆ ನೀವು ಗಿಡಕ್ಕೆ ಈ ನೀರನ್ನ ಹಾಕ್ಕೋಬಹುದು. ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಈ ಥರದ್ದು ನೀರನ್ನ ಹಾಕೋದ್ರಿಂದ. ಆ ನೀರನ್ನು ಆ್ಯಕ್ಚುಲಿ ನಾವು ಕುಡಿಯೋಕ್ಕೆ ಉಪಯೋಗಿಸ್ಬಹುದು. ನಾನು ಇವಾಗ ಆಲ್ರೆಡಿ ನನ್ನ ಹತ್ರ ಒಂದು 5-6 ಲೀಟ್ರಷ್ಟು ಮಜ್ಜಿಗೆ ಇದೆ, ಹಾಗಾಗಿ ಇದನ್ನು ನಾನು ಕುಡಿಯೋಕ್ಕೆ ಉಪಯೋಗಿಸ್ಲಿಲ್ಲ. ಇಲ್ಲಾಂದರೆ ಈ ನೀರನ್ನು, ಈ ಮಜ್ಜಿಗೆ ತೊಳೆದಿರೋ ನೀರನ್ನು ಕುಡಿಬಹುದು, ಏನೂ ತೊಂದರೆ ಇಲ್ಲ. ಇದರಲ್ಲೆಲ್ಲ ಏನು ಅಂದರೆ ಕ್ಯಾಲ್ಶಿಯಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ, ಈ ಬೆಣ್ಣೆನ ನಾನೊಂದು 2-3 ಸತಿ ಮಾಮೂಲಿ ನೀರು ಮತ್ತು ಇವಾಗ ನೋಡಿ, ಇವಾಗ ಫ್ರಿಜ್ ನೀರು ಹಾಕ್ಕೊಂಡು ನಾನು ತಣ್ಣಗಿರೋಂಥ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಆವಾಗ ಆ ಬೆಣ್ಣೆ ಸ್ವಲ್ಪ ಗಟ್ಟಿನೂ ಆಗುತ್ತೆ, ತೆಗೆದ ತಕ್ಷಣ ಗಟ್ಟಿ ಇರಲ್ಲ ಬೆಣ್ಣೆ, ಏನು ಅಂದರೆ ಸಾಫ್ಟಾಗಿರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಅದು ಸ್ವಲ್ಪ ಗಟ್ಟಿ ಆಗೋದು, ಅಲ್ಲಿವರೆಗೂ ಅದು ಗಟ್ಟಿ ಆಗೋಲ್ಲ. ನೋಡಿ, ಈ ಥರ ಒಳ್ಳೆ ಹಿಟ್ಟು ಥರನೇ ಕೈಗೆ ಸಿಕ್ಕೋ ಥರನೇ ಇರುತ್ತೆ. ಇವಾಗ 3 ಸತಿ ತೊಳ್ಕೊಂಡಿದ್ದೀನಿ ಆ ಬೆಣ್ಣೆ ತೊಳೆದ ಮೇಲಿಂದ ಅದನ್ನು ವೇಯ್ ಮಾಡ್ತಾಯಿದ್ದೀನಿ. ಎಷ್ಟು ಗ್ರಾಮ್ಸ್ ಆಗಿದೆ ನೋಡೋಣ ಅಂತಂದ್ಬಿಟ್ಟು, ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ. ಮಾಮೂಲಾಗೇನು ನಾನೇನು ಅಳೆದ್ಬಿಟ್ಟು ನೋಡಲ್ಲ, ಈ ಸರ್ತಿ ನಿಮಗೆ ತೋರಿಸೋಣ ಅಂತಂದ್ಬಿಟ್ಟು ಇದನ್ನು ವೇಯಿಂಗ್ ಮೆಷಿನ್ ಮೇಲೆ ಇಟ್ಬಿಟ್ಟು ಅಳಿತಾ ಇದ್ದೀನಿ. ಬೆಣ್ಣೆ ಈ ಥರ ಸೇರಿಸುವಾಗ ಅಕಸ್ಮಾತ್ ಸ್ವಲ್ಪ ನೀರಿನ ಅಂಶ ಸೇರಿದ್ರೂ ಏನು ತೊಂದರೆ ಆಗೋಲ್ಲ. ಆದಷ್ಟು ನೀವು ತೆಗಿಯೋಕ್ಕಾಗಲಿಲ್ಲ ಅಂದ್ರೂ ತುಪ್ಪ ಕಾಯಿಸುವಾಗ ಅದರಿಂದ ಏನು ಸಮಸ್ಯೆ ಆಗೋಲ್ಲ. ತುಪ್ಪ ಕಾಯ್ತಾ ನೀರೆಲ್ಲ ಆವಿಯಾಗಿ ಹೋಗುತ್ತೆ, ಹಾಗಾಗಿ ಏನು ಯೋಚನೆ ಇಲ್ಲ. ಒಂದು 633 ಗ್ರಾಮ್ಸ್ ಅಷ್ಟು ಬೆಣ್ಣೆ ಬಂದಿದೆ. ಸೊ ಇಷ್ಟು ಬೆಣ್ಣೆನ ಕಾಯಕ್ಕಿಟ್ಟಿದ್ದೀನಿ ನಾನು ಇಮಿಡಿಯೇಟಾಗಿ. ಸಾಮಾನ್ಯವಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಬೆಣ್ಣೆ ಕಡ್ದಾಗ ಒಂದಷ್ಟು ಬೆಣ್ಣೆನ ತೆಗೆದಿಟ್ಕೊತೀನಿ. ಅದಕ್ಕೆ ಪ್ರತಿ ಸರ್ತಿ ಉಂಡೆ ಕಟ್ಬಿಟ್ಟು ಅದನ್ನು ಒಂದೊಂದು ಉಂಡೆ ಒಂದೊಂದು ಸರ್ತಿಗೆ ಅಂತ ಉಪಯೋಗ್ಸೋಕ್ಕೆ ತೆಕ್ಕೋತೀನಿ. ಇವಾಗ ನಾನು ತುಪ್ಪ ಮಾಡ್ತಾಯಿದ್ದೀನಲ್ವ ಡೈರೆಕ್ಟಾಗಿ, ಹಾಗಾಗಿ ಒಂಚೂರು ನಾನು ತೆಗೆದಿಡಲಿಲ್ಲ ಈ ಸರ್ತಿ. ಆಮೇಲೆ ನನ್ನ ಮಕ್ಕಳು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ಎಲ್ಲಿ ನಮಗೆ ಬೆಣ್ಣೆನೇ ತೆಗೆದಿಟ್ಟಿಲ್ಲ ನೀನು, ಎಲ್ಲ ತುಪ್ಪ ಮಾಡಿಬಿಟ್ಟೆ ಅಂತ. ಇಲ್ಲ, ಅದು ಎಷ್ಟು ಗ್ರಾಮ್ಸ್ ಬಂತು, 2 ಲೀಟ್ರ್ ಇವಾಗ ನಾನು ಕೆನೆ ತೊಗೊಂಡಿದ್ದೀನಲ್ವ, ಆ 2 ಲೀಟ್ರ್ ಕೆನೆಯಲ್ಲಿ ಎಷ್ಟು ಬೆಣ್ಣೆ ಬಂತು, ಅದರಿಂದ ಎಷ್ಟು ತುಪ್ಪ ಸಿಕ್ತು ಅನ್ನೋದು ಒಂದು ಅಂದಾಜು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ಸತಿ ಬೆಣ್ಣೆನ ತೆಗೆದಿಡಕ್ಕೆ ಹೋಗಲಿಲ್ಲ. ಇದನ್ನೇನಪ್ಪ ಅಂತಂದರೆ, ತುಪ್ಪ ಕಾಯಕ್ಕಿಟ್ಟಾಗ ಫಸ್ಟಿಗೆ ಮೇಯ್ನಾಗಿ ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಉರಿ ತುಂಬ ಜೋರಾಗಿರಬಾರ್ದು. ನೀವು ಇಟ್ಟ ತಕ್ಷಣ ಒಂದು ಸ್ವಲ್ಪ ಹೊತ್ತು ಜೋರೂರಿನಲ್ಲಿ ಇಟ್ರೂ ಆಮೇಲಿಂದ ನೀವು ಸಣ್ಣೂರಿನಲ್ಲಿ ಇಟ್ಟೇ ಕುದಿಸ್ಬೇಕು. ಬಹಳ ಮುಖ್ಯವಾಗಿರುವಂಥ ವಿಷಯ ಇದು. ಆಮೇಲೆ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ತುಂಬ ತೆಳುವಾಗಿರೋ ಪಾತ್ರೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ತಳ ಸೀದ್ಬಿಡುತ್ತೆ. ಮತ್ತು ಕೈ ಆಡ್ಸೋಕ್ಕಂತೂ ಯಾವ ಕಾರಣಕ್ಕೂ ನೀವು ಇಟ್ಟ ತಕ್ಷಣ ಕೈ ಆಡ್ಸೋಕ್ಕೆ ಹೋಗಬೇಡಿ. ಅದೇನು ಗೊತ್ತಾ, ಬೆಣ್ಣೆ ಕಾಯಕ್ಕೆ ಇಟ್ಟಿರ್ತೀರ, ಏನೋ ಒಂದು ಸ್ಪೂನ್ ತೊಗೊಂಬಿಟ್ಟು ಅದರಲ್ಲಿ ಕೈ ಹಿಂಗೆ ಅಂತೀರ, ಆ ಸ್ಪೂನ್ ಆಡಿಸಿದ ತಕ್ಷಣ ಏನಾಗುತ್ತೆ, ಅದು ಉಕ್ಕಿ ಸುರಿಯುತ್ತೆ. ಸುಮ್ಮನೆ ಅನ್ಯಾಯವಾಗಿ ನೀವು ಅಷ್ಟು ಕಷ್ಟಪಟ್ಟು ಕೆನೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು 15-20 ದಿನ, ಒಂದು ತಿಂಗಳದ್ದಂತೂ ನಾನು ಕೆನೆ ಕಲೆಕ್ಟ್ ಮಾಡಿದ್ದೀನಿ. ಇದನ್ನು ಒಂದು ತಿಂಗಳ ತನಕ ಇಟ್ಟರೂ ಏನೇನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮಗೆ 2 ಲೀಟ್ರು ದಿನಕ್ಕೆ ನಾನು ಒಂದು 2 ಲೀಟ್ರಷ್ಟು ಹಾಲು ತೊಗೋತೀನಿ. ಆ 2 ಲೀಟ್ರ್ ಹಾಲಲ್ಲಿ ನನಗೆ ಎಷ್ಟು ಕೆನೆ ಬರುತ್ತೆ, ಒಂದು ಬಟ್ಲಷ್ಟು ಕೆನೆ ಬರುತ್ತೆ. ಅಷ್ಟು ಕೆನೆ ನಾನು ಒಂದು 15-20 ದಿನಕ್ಕೆ ಮೇಲೇ, ಒಂದು ತಿಂಗಳು ಒಳಗೇ ನಾನು ಮತ್ತೆ ಕಡಿತೀನಿ. ಅದನ್ನು ನಾನು ಹಾಕ್ತಾ ಕೆನೆನ ಏನು ಅಂದರೆ ಅದನ್ನು ಕಲಕ್ತಾ ಹೋಗಬೇಕು. ಇವಾಗ 1 ದಿನ ಹಾಕ್ತೀವಿ, 2 ದಿನ ಹಾಕ್ತೀವಿ, ಅದ್ರ ಮೇಲೆ ಹಾಕ್ತಾ ಇರ್ತೀವಿ. ಆಮೇಲೆ ಕೆಳಗಡೆ ಇರೋದು ಗಟ್ಟಿ ಆಗ್ತಾ ಹೋಗುತ್ತಲ್ವ, ಸೊ ಅದನ್ನು ಸ್ಪೂನಲ್ಲಿ ಸ್ವಲ್ಪ ಕಲಕ್ಕೋಬೇಕು ಫಸ್ಟು. ಅದು ಬೆಣ್ಣೆ ಮಾಡೋಕ್ಕೆ ಕೆನೆ ಕಲೆಕ್ಟ್ ಮಾಡ್ತೀವಲ್ವ, ಆವಾಗ ಮುಖ್ಯವಾಗಿರುವಂಥ ವಿಷಯ. ಆ ಕೆನೆಯನ್ನು ನೀವು ಕಲಕಿಟ್ಟಿಲ್ಲ ಅಂತಂದರೆ ತಳದಲ್ಲಿರೋದೆಲ್ಲ ಒಂದೊಂದು ಸರ್ತಿ ಕೆಲವು ಸರ್ತಿ ಹುಳನೂ ಆಗಿಬಿಡತ್ತೆ. ಸೊ ನೋಡ್ಕೋಬೇಕು ಅದನ್ನು. ಆಮೇಲೆ ಕಲಕಿಲ್ಲ ಅಂತಂದರೆ ಒಂದೊಂದು ಸರ್ತಿ ಕೆಂಪಿಗೆ ಬೂಸ್ಟ್ ಆದಂಗೆ ಆಗುತ್ತೆ. ಅದನ್ನು ಎಲ್ಲ ನೀವು ಸ್ವಲ್ಪ ಗಮನಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ವಾಸನೆ ಬಂದಿರೋವಂಥದ್ದು ಅಥವಾ ಕೆಂಪಿಗೆ ಸೀದೋಗಿರೋವಂಥ ಕೆನೆ ಎಲ್ಲ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಕೆನೆ ಕಲೆಕ್ಟ್ ಮಾಡುವಾಗ ನೀವು ಎಷ್ಟು ಮುಂಜಾಗ್ರತೆ ವಹಿಸ್ತೀರಾ ಅಷ್ಟೇ ಚೆನ್ನಾಗಿ ನಿಮ್ಮ ಬೆಣ್ಣೆ ಮತ್ತು ತುಪ್ಪ ಬರುತ್ತೆ. ಹಾಗಾಗಿ ನೀವು ಆ ಥರ ವಾಸನೆ ಇದೆ, ಏನೋ ಚೆನ್ನಾಗಿಲ್ಲ ಅನ್ನೋವಂಥದ್ದನ್ನು ನೀವು ಬೇರೆದಕ್ಕೆ ಉಪಯೋಗಿಸ್ಕೊಂಬಿಟ್ಟು ಮೊಸರು ಮಾಡೋದಕ್ಕೋ ಏನಕ್ಕಾದ್ರೂ ಉಪಯೋಗಿಸ್ಕೊಂಬಿಟ್ಟು ಖರ್ಚು ಮಾಡ್ಕೊಳ್ಳಿ. ಕೆನೆನೆಲ್ಲ ಕಡ್ಕೊಂಬಿಟ್ಟು ಅದನ್ನೆಲ್ಲ ಮಜ್ಜಿಗೆ ಎಲ್ಲ ಮಾಡ್ತೀರಲ್ವ, ಆ ಮಜ್ಜಿಗೆನ ನೀವು ಬೇಸಿಗೆನಲ್ಲಿ ತಂಪಾಗಿ ಉಪಯೋಗಿಸ್ಬೋದು. ತುಂಬ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ, ಬಹಳ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಅದು ಚೆನ್ನಾಗೇ ಇರುತ್ತೆ, ಏನು ವಾಸನೆನೂ ಬರಲ್ಲ, ಏನೂ ಆಗೋಲ್ಲ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ನೋಡಿ, ಈ ಥರ ತುಪ್ಪ ಕಾಯಕ್ಕೆ ಇಟ್ಟಿರುವಾಗ ನಾನಿಲ್ಲಿ ಒಂದು 4-5 ಹರಳಷ್ಟು ಹರಳುಪ್ಪು ಹಾಕಿದ್ದೀನಿ, 1 ಏಲಕ್ಕಿನೂ ಹಾಕಿದ್ದೀನಿ. ತುಪ್ಪ ಕಾಯಿಸೋ ವೀಡಿಯೋ ನಾನು ಮುಂಚೆನೇ ಮಾಡಿದ್ದೀನಿ, ಒಂದು ಶಾರ್ಟ್ ವೀಡಿಯೋನಲ್ಲಿದೆ, ಅದನ್ನು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಲವಂಗ 1 ಸೇರಿಸ್ತಾ ಇದ್ದೀನಿ.
ಹಿಂಗೆ ನಿಮಗೆ ಏನು ಮಸಾಲೆ ಪದಾರ್ಥಗಳು ಹಾಕಬೇಕು ಅನಿಸುತ್ತೋ ಹಾಕೋಬಹುದು. ಅದ್ರ ಘಮ ಇದಕ್ಕೆ ಬರುತ್ತೆ ಅಷ್ಟೇನೆ, ಏನು ಟೇಸ್ಟ್ ಏನು ಚೇಂಜ್ ಆಗೋಲ್ಲ. ನೋಡಿ, ತುಪ್ಪ ಕಾಯುವಾಗ ಈ ಥರ ಚೆನ್ನಾಗಿ ಅದು ನೊರೆ ಬಂದು ಚೆನ್ನಾಗಿ ಸಣ್ಣ ನೊರಿನಲ್ಲಿ ಕುದಿತಾ ಇರಬೇಕು. ಕುದಿಸೋದು ಬಹಳ ಮುಖ್ಯ ಅಷ್ಟೇ. ನೋಡ್ಕೋತಾ ಇರಬೇಕು. ನೀವು ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಇಲ್ಲಿ ಇಟ್ಟಿರೋದು ಮರ್ತೋಗ್ಬಿಟ್ರೆ ಏನಾಗುತ್ತೆ ಅಂದರೆ ತಳ ಸಿಗ್ಬಿಡುತ್ತೆ. ತುಪ್ಪ ಆಗೋಗ್ಮೇಲೆ ಜಾಸ್ತಿ ಹೊತ್ತು ಕಾಯಿಸಬಾರ್ದು. ತುಪ್ಪ ಯಾವಾಗ ರೆಡಿ ಆಗುತ್ತೆ ಆ ಟೈಮಲ್ಲಿ ನಾವು ಅಟೆಂಡ್ ಮಾಡೋದು ತುಂಬ ಮುಖ್ಯ. ಅದಕ್ಕೋಸ್ಕರ ನೀವು ನೋಡ್ಕೊತಾ ಇರಬೇಕು. ಆಮೇಲೆ ತುಪ್ಪ ಎಷ್ಟೊತ್ತು ಕಾಯಿಸ್ಬೇಕಪ್ಪ ಅನ್ನೋ ಡೌಟ್ ಇರೋರಿಗೆ ತುಪ್ಪದ್ದು ಸದ್ದು ಅಡಗಬೇಕು. ಅಂದರೆ ಕೊತ 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 ಅಂತ ಕೊಟ್ಟ 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 ಸೌಂಡ್ ಕೇಳಿಸ್ತಾ ಇರುತ್ತೆ. ಆ ಸೌಂಡು ನಿಲ್ಲೋವರೆಗೂ ಕಾಯಿಸ್ಬೇಕು ಅನ್ನೋದನ್ನು ಹಿರಿಯರೆಲ್ಲ ಹೇಳ್ತಾರೆ. ನೋಡಿ, ಈ ಥರ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ತುಪ್ಪ ಇನ್ನೊಂದು ಸ್ವಲ್ಪ ಕುದಿಬೇಕು, ಇನ್ನೊಂದು ಸ್ವಲ್ಪ ಆಗಬೇಕು. ಈ ಥರ ಕೈಯಲ್ಲಿ ನೀವು ಹೀಗೆ ಹಚ್ಕೊಂಡು ನೋಡಿದ್ರೆ ಅದು ಒಂಥರ ಒಳ್ಳೆ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಇನ್ನೂ ಕುದ್ದಿರಲಿಲ್ಲ. ಇವಾಗ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಈ ಥರ ಆಗಬೇಕು. ದೊಡ್ಡ ದೊಡ್ಡ ನೊರೆ ಬರುತ್ತೆ ಫಸ್ಟಿಗೆ, ಕುದಿತಾ ಉಕ್ಕಕ್ಕೆ ಹೋಗುತ್ತೆ. ಆ ಬೆಣ್ಣೆ ಕಲರು ಇನ್ನೂ ಡಾರ್ಕ್ ಆಗಿರಲ್ಲ, ಒಂಥರ ಯೆಲ್ಲೋ ಕಲರೇ ಇರುತ್ತೆ. ಆ ಥರ ಇರುವಾಗ ನೀವಿನ್ನೂ ಆಗಿಲ್ಲ ಅದು ಅಂತ. ನೀವು ಆ ಥರ ಹಸಿ ಇರುವಾಗ ತುಪ್ಪ ಕಾಯಿಸಿದ್ದು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಆಮೇಲೆ ಮುಗ್ಲು ವಾಸನೆ ಬಂದಂಗೆ ಬಂದುಬಿಡತ್ತೆ. ಅದಕ್ಕೋಸ್ಕರ ನಿಮಗೆ ತುಪ್ಪ ಚೆನ್ನಾಗಿ ಕಾಯಿಸ್ಕೊಳ್ಳೋದು ಬಹಳ ಮುಖ್ಯ. ಚೆನ್ನಾಗಿ ಕಾಯಬೇಕು ಅದು. ನೋಡಿ, ಈ ಥರ ಆಗಬೇಕು. ದೊಡ್ಡ ದೊಡ್ಡ ಗುಳ್ಳೆ ಬರ್ತಿದೆ ನೋಡಿದ್ರಾ? ಈ ಥರ ಆಗಿರುವಾಗ ನೋಡಿ, ನಾನು ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ, ಆ ಗ್ಲಾಸಿಯಾಗಿ ಕರೆಕ್ಟಾಗಿ ಕೈಗೆ ಚೆನ್ನಾಗಿ ಸಿಗಬೇಕು. ವಾಸನೆ ನೋಡಿದ್ರೆ ತುಂಬ ಘಮ್ ಅಂತ ಆಗಿರಬೇಕು. ಅದು ಬಹಳ ಮುಖ್ಯವಾಗಿರುವಂಥ ವಿಷಯ. ಇನ್ನೂ ಘಮ್ ಅಂತ ವಾಸನೆ ಬಂದಿಲ್ಲ ಅಂತಂದರೆ ನೀವು ಇನ್ನೂ ಮುಗ್ದಿಲ್ಲ ಅದು ಕಾದಿದ್ದು ಅಂತ, ತುಪ್ಪ ಕಾದಿಲ್ಲ ಇನ್ನೂ ಅಂತ. ಅಷ್ಟು ಕಾಯೋವರೆಗೂ ಬಿಡಬೇಕು ನೀವು. ನೋಡಿ, ಆಮೇಲಿಂದ ಈ ಥರ ನೊರೆ 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 ದೊಡ್ಡ ದೊಡ್ಡ ನೊರೆ ಬರುತ್ತೆ. ನಾನು ಚೆನ್ನಾಗಿ ಕಾದಿದೆ ಅಂತ ನಿಮಗೆ ಬಣ್ಣದಲ್ಲಿ, ಟೆಕ್ಸ್ಚರಲ್ಲಿ, ವಾಸನೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈ ಸ್ಟೇಜಲ್ಲಿ ನೀವು ಸ್ಪೂನನ್ನು ಆಡಿಸಿದ್ರೆ ಏನೂ ತೊಂದರೆ ಆಗೋಲ್ಲ, ಉಕ್ಕೇನು ಸುರಿದು ಬಿಡೋಲ್ಲ. ಸೊ ಇಷ್ಟು ಕರೆಕ್ಟಾಗಿ ಇಷ್ಟಾದ್ರೂ ಆದರೆ ಪರ್ಫೆಕ್ಟಾಗಿ ಆಗುತ್ತೆ. ನೀವು ಈ ಸ್ಟೇಜ್ವರೆಗೂ ಕುದಿಸಿಲ್ಲ ಅಂತಂದರೆ ಒಂಥರ ವಾಸನೆ ಆಗೋದಂಗೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂತಂದ್ರೇನು ಆ ಥರ ನೀವು ಒಂದು 2-3 ದಿನ ಬಿಟ್ಟು, ಒಂದು ವಾರ ಬಿಟ್ಟು ನೋಡಿದ್ರೆ ಒಂಥರ ವಾಸನೆ ಬರ್ತಾಯಿದೆ ಅಂತ ಅನಿಸಿದ್ರೆ ಆವಾಗಲೂ ನೀವು ಇನ್ನೊಂದು ಸತಿ ಕಾಯಿಸ್ಕೊಳ್ಳಿ. ಏನಪ್ಪ ಹಿಂಗಾಗೋಯ್ತು ಅಂತ ತುಪ್ಪ ಮಾತ್ರ ಚೆಲ್ಲಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ. ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿ ತುಪ್ಪ. ಆ್ಯಕ್ಚುಲಿ ಮಾಡೋ ಟೆಕ್ನಿಕ್ ಕಲ್ತ್ಕೋಬೇಕು. ಆಮೇಲೆ ಬೆಣ್ಣೆ ಕಹಿ ಆಗಕ್ಕೆ ಬಿಡಬಾರ್ದು. ಬೆಣ್ಣೆ ಕಹಿಯಾಗಿದೆ, ಕೆನೆ ಎಲ್ಲ ಕಹಿ ಆಗಿಬಿಟ್ಟಿದೆ ಅಂತಂದರೆ ನೀವು ತುಪ್ಪ ಏನು ಮಾಡಿದ್ರೂ ರಿಪೇರಿ ಮಾಡೋಕ್ಕಾಗಲ್ಲ. ಅದನ್ನು ಮಾತ್ರ ನೀವು ಗಮನಿಸ್ಕೋಬೇಕು. ಕಲೆಕ್ಟ್ ಮಾಡುವಾಗ ಕೆನೆನ ನೀವೆಷ್ಟು ಕೇರ್ಫುಲ್ಲಾಗಿದ್ದೀರಾ, ಆ ಕೈ ಈ ಕೈ ಹಾಕಿದ್ದೀರಾ, ಕ್ಲೀನಾಗಿ ನೀವು ಕೈ ತೊಳ್ಕೊಂಡು ಕೆನೆ ಕಲೆಕ್ಟ್ ಮಾಡೋದು, ಆಮೇಲೆ ಅವಾಗವಾಗ ಕಲ್ಕೋದು, ಆಮೇಲೆ ಬೇಕು ಅಂತಂದರೆ 1-2 ಸ್ಪೂನಷ್ಟು ಮಜ್ಜಿಗೆ ಅಂದರೆ ಮೊಸರು ಸೇರಿಸೋದು, ಅದೆಲ್ಲ ಮಾಡಿಕೊಂಡ್ರೆ ನಿಮಗೆ ಫೈನಲ್ ಔಟ್ಕಮ್ ತುಪ್ಪ ತುಂಬ ಚೆನ್ನಾಗಾಗತ್ತೆ. ನೀವು ಆವಾಗ ಆ ಸ್ಟೇಜಲ್ಲಿ ಕಹಿ ಕಹಿ ಮಾಡ್ಕೊಂಬಿಟ್ಟು ಆಮೇಲಿಂದ ತುಪ್ಪ ಚೆನ್ನಾಗಾಗಲಿ ಅಂತಂದರೆ ತುಪ್ಪ ಚೆನ್ನಾಗಾಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅದು ನೋಡ್ಕೊಳ್ಳಿ ಅದೊಂದನ್ನು. ಇದು ಎಲ್ಲ ಏನು ಗೊತ್ತಾ, ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಮುಂಚೆನೂ ಎಲ್ಲರೂ ಕೈ ಪಳಗದವರು ಎಷ್ಟು ಸಲೀಸಾಗಿ ಮಾಡೋರು, ಅದೇನೇ ನಮಗೇನು ಬರ್ದಲ್ಲೇ ಇರುವಾಗ ಅಯ್ಯೋ ಇದು ಹೆಂಗಪ್ಪ ಹಿಂಗೆ ತೆಗಿತಾರೆ ಅಂತ, ಇಷ್ಟು ಚೆನ್ನಾಗಿ ಬೆಣ್ಣೆ ಮಾಡ್ತಾರೆ, ಇಷ್ಟು ಚೆನ್ನಾಗಿ ತುಪ್ಪ ಮಾಡ್ತಾರಲ್ಲ ಇವರು ಅಂತ ಅನಿಸೋದು. ಇವಾಗ ನೋಡಿ, ಮಾಡ್ತಾ ಮಾಡ್ತಾ ನಮಗೂ ಬಂದ್ಬಿಡುತ್ತೆ. ಇದು ಇಷ್ಟು ಕಾದಿದೆ, ಇಷ್ಟೇ ಕಾದರೆ ಸಾಕು, ಕರೆಕ್ಟಾಗಿ ಆಗಿದೆ ಇದು. ನಾನು ಇದನ್ನು ಇವಾಗ ಬಿಸಿಯಾಗಿರುವಾಗಲೇ ಒಂದು ಅಳೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದನ್ನು ಸೋಸ್ಕೋಬೇಕು, ಅಂದರೆ ಶೋಧಿಸ್ಕೊಂಡ್ರೆ ಆವಾಗ ನಿಮಗೆ ಗಸಿ ಇದರಲ್ಲೇ ಉಳಿಯುತ್ತೆ. ಕ್ಲೀನಾಗಿರೋಂಥ ಬೆಣ್ಣೆ ತುಪ್ಪ ಸಿಗುತ್ತೆ. ನೋಡಿ, ಗಸಿ ಎಷ್ಟು ಕಮ್ಮಿ ಕ್ವಾಂಟಿಟಿನಲ್ಲಿದೆ. ನಿಮಗೆ ಈ ಟ್ರಿಕ್ ಯಾವುದರಿಂದ ಬಂದಿದ್ದು ಅಂದರೆ, ನಾವು ತೊಳ್ಕೊಂಡ್ವಲ್ವಾ ಬೆಣ್ಣೆ ಮಾಡಿದ್ಮೇಲಿಂದ 3 ಸತಿ ತೊಳೆದ್ವಲ್ವಾ, ಆವಾಗಲೇ ಎಲ್ಲ ಕಲ್ಮಶನೂ ಹೊಟ್ಟೋಗ್ಬಿಡ್ತು. ಸೊ ಇವಾಗ ನೋಡಿ, ಕ್ಲೀನಾಗಿರೋಂಥ ತುಪ್ಪ ರೆಡಿ ಆಗಿಬಿಡ್ತು. ನನಗೆ ನೋಡಿ 458 ಗ್ರಾಮು, ಹತ್ತತ್ರ ಅರ್ಧ kg ಅಷ್ಟು ತುಪ್ಪ ಸಿಕ್ಕಿದೆ. ನೋಡಿ, ತುಂಬ ಚೆನ್ನಾಗಿರೋಂಥ ತುಪ್ಪ, ಮನೆಯಲ್ಲೇ ಮಾಡಿರೋಂಥ ತುಪ್ಪ. ಬಿಸಿ ಇರುವಾಗ ಈ ಥರ ತೆಳುವಾಗಿರುತ್ತೆ, ಆದರೆ ತಣ್ಣಗಾದ್ಮೇಲಿಂದ ತುಂಬ ಚೆನ್ನಾಗಿ ಒಳ್ಳೆ ಮನೇಲಿ ಮಾಡಿರೋ, ಅಮ್ಮ ಮಾಡಿರೋ ತುಪ್ಪದ ಥರನೇ ಅಂತ ಮರಳಾಗಿ ಹರಳಾಗಿ ನೋಡಿ ತುಂಬ ಚೆನ್ನಾಗಾಗುತ್ತೆ. ನೀವು ಮನೆಯಲ್ಲಿ ತುಪ್ಪ ಮಾಡ್ಕೊಳ್ಳಿ, ಖುಷಿಯಾಗಿ ತಿಂತಾರೆ ಮಕ್ಕಳು, ಮನೆಯಲ್ಲಿರೋರು ಎಲ್ಲರಿಗೂ ಸಂತೋಷ ಆಗುತ್ತೆ. ಒಂದು ಸರ್ತಿ ಕರೆಕ್ಟಾಗಿ ತುಪ್ಪ ಕಾಯಿಸ್ಕೊಂಬಿಟ್ಟು ನೀವು ಒಂದು ಸ್ಟೀಲ್ ಡಬ್ಬಿಗೋ ಗಾಜಿನ ಡಬ್ಬಿಗೋ ಯಾವುದಕ್ಕನ್ನು ಹಾಕಿ ಇಟ್ಕೊಂಬಿಟ್ರೆ ತುಂಬ ದಿನ ಚೆನ್ನಾಗಿ ಬರುತ್ತೆ. ನಾನು ಈ ಥರ ತುಪ್ಪ ಕಾಯಿಸ್ಬಿಟ್ಟು 1-2 ತಿಂಗಳನ್ನು ಖಂಡಿತ ಉಪಯೋಗಿಸ್ಬೋದು. ನನಗಿಷ್ಟು ತುಪ್ಪ 1 ತಿಂಗಳು ಅಥವಾ 1.5 ತಿಂಗಳಿಗೆ ಬರುತ್ತೆ. ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏನು ಅಡಲ್ಟ್ರೇಷನ್ ಇಲ್ದಿರ ಮನೆಯಲ್ಲೇ ಮಾಡಿದ್ದಲ್ವಾ, ಆರೋಗ್ಯಕ್ಕೆ ಏನೂ ತೊಂದರೆ ಆಗಲ್ಲ.
ಮತ್ತು ಈ ಥರ ತುಪ್ಪ ಒಂದು ಸರ್ತಿ ಇಟ್ಕೊತೀರಲ್ವ, ಕರೆಕ್ಟಾಗಿ ಆಗಿರೋಂಥ ತುಪ್ಪನ ತಿರ್ಗಾ ಕಾಯಿಸ್ಕೊಂಡು ನೀವು ಉಪಯೋಗಿಸ್ಬೇಡಿ, ಆವಾಗ ಚೆನ್ನಾಗಾಗಲ್ಲ. ಒಂದು ಸರ್ತಿ ಈ ಥರ ಕಾಯಿಸಿಟ್ಟ ಮೇಲೆ ಹಾಗೆ ಅದನ್ನು ನೀವು ಉಪಯೋಗಿಸ್ಬೇಕು. ಮತ್ತು ಕಾಯಿಸಿದ್ರೆ ಅದ್ರ ಟೆಕ್ಸ್ಚರು ಹಾಳಾಗುತ್ತೆ ಮತ್ತು ಅದ್ರ ಬೆನಿಫಿಟ್ಸು ಕಮ್ಮಿ ಆಗುತ್ತೆ. ಸೊ ಇವೆಲ್ಲ ಟ್ರಿಕ್ಸ್ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಮನೆಯಲ್ಲೇ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಎಲ್ಲರೂ ಆರೋಗ್ಯವಾಗಿರಿ. ಮನೆಯವರೆಲ್ಲರೂ ಸಂತೋಷವಾಗಿ ಈ ಥರ ಮನೆಯಲ್ಲೇ ಮಾಡಿದ್ದಂಥ ಆಹಾರ ತಿನ್ನೋದಕ್ಕೆ ಬಹಳ ಖುಷಿಯಾಗತ್ತೆ ಅಲ್ವಾ? ನೀವೇನು ಹೇಳ್ತೀರಾ? ನನ್ನ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆಯೋ ಅದನ್ನು ಕಮೆಂಟಲ್ಲಿ ಖಂಡಿತ ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಇವಾಗಲೇ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಇನ್ನು ಯಾವ ಅಡುಗೆ ಮಾಡಿ ತೋರಿಸ್ಬೇಕು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ.